ಮಹಾಭಾರತದಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಪಾಂಡವರ ಕಥೆಯನ್ನು ವಿಶೇಷವಾಗಿ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ನಾರದರ ಮಾತಿನಂತೆ ಧರ್ಮರಾಜ ರಾಜಸೂಯ ಯಾಗ ಮಾಡಬೇಕು ಅಂತ ತಾನು ಸಂಕಲ್ಪವನ್ನು ಮಾಡಿದ. ಅದರ ಒಳಿತು ಕೆಡುಕು ಇವುಗಳನ್ನೆಲ್ಲ ಕೇಳಿ ತಿಳ್ಕೊಳ್ಬೇಕು. ಅದಕ್ಕಾಗಿ ಕೃಷ್ಣನನ್ನು ಕರೆಸಿದ ದ್ವಾರಕೆಯಿಂದ. ಕೃಷ್ಣನ ಮುಂದೆ ತನ್ನ ಆಸೆಯನ್ನು ತೋಡಿಕೊಂಡಾಗ ಕೃಷ್ಣ ರಾಜಸೂಯ ಯಾಗಕ್ಕೆ ದೊಡ್ಡ ಅಡ್ಡಿಯಾಗಿರುವವನೇ ಜರಾಸಂಧ ಅಂತ ಹೇಳಿದ. ಕೂಡಲೇ ರಾಜಸೂಯ ಯಾಗದ ಕೈ ಬಿಟ್ಟಿದ್ದೇನೆ ಅಂತ ಧರ್ಮರಾಜ ಹೇಳಿದಾಗ, ಇಲ್ಲ ನಿನಗೆ ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ದಲ್ಲ, ಅಡ್ಡಿ ಇದ್ದಾನೆ ಅಂತ ಹೇಳಿ ಮತ್ತು ಭೀಮಸೇನ ತಾನು ವಿವರಣೆಯನ್ನು ಈ ರೀತಿ ಯಾಕೆ ಸಾಧ್ಯ ಇಲ್ಲ, ಭಗವಂತನ ಅನುಗ್ರಹ ಇರಬೇಕಾದ್ರೆ, ನಮ್ಮ ಪ್ರಯತ್ನ ಇರಬೇಕಾದ್ರೆ ಖಂಡಿತ ಸಾಧ್ಯ ಇದೆ ಅಂತ ಹೇಳಿ ಮತ್ತೆ ಆ ರಾಜಸೂಯ ಯಾಗಕ್ಕೆ ಪುನಶ್ಚಾಲನೆ ಕೊಟ್ಟ. ಕೃಷ್ಣನು ಕೂಡ ಅದಕ್ಕೆ ತಾನು ಹೌದು ಭೀಮಸೇನ ಹೇಳ್ತಾ ಇರುವುದು ಸರಿ ಅಂತ ಹೇಳಿ ಸಮರ್ಥನೆಯನ್ನು ಮಾಡಿದ. ಕಡೆಗೆ ಧರ್ಮರಾಜ ಒಪ್ಪಿದ್ದಾನೆ. ಜರಾಸಂಧನನ್ನು ನಾವು ಸಂಹರಿಸಿ ಬರ್ತೇವೆ ಅಂತ ಕೃಷ್ಣ ಭೀಮಾರ್ಜುನನ ಕರ್ಕೊಂಡು ಹೊರಟಿದ್ದಾನೆ. ಧರ್ಮರಾಜ ತಾನು ಒಪ್ಪಿದ್ದಾನೆ. ಮೊದಲು ಒಪ್ಪದೇ ಇದ್ದರೆ ಆಮೇಲೆ ಒಪ್ಪಿದ್ದಾನೆ. ಹೇಳ್ತಾನೆ, ಕೃಷ್ಣ ನಿನ್ನನ್ನೇ ಆಶ್ರಯಿಸುವವರು ನಾವು. ವಯಮಾಶ್ರಿತ್ಯ ಗೋವಿಂದಂ ಯತಾಮ ಕಾರ್ಯಸಿದ್ಧಯೇ. ನಿನ್ನನ್ನು ಆಶ್ರಯಿಸಿಕೊಂಡು ಕೃಷ್ಣನ ಆಶ್ರಯಿಸಿಕೊಂಡು ಯಾವುದೇ ಒಂದು ಕಾರ್ಯ ಸಿದ್ಧಿ ಆಗಬೇಕು, ಮುಗಿತದೆ ಅಂತೇಳಿ ನಾವು ನಂಬ್ಕೊಂಡಿದ್ದೇವೆ. ಅದಕ್ಕಾಗಿ ಹೇಳ್ತಾನೆ, ಧರ್ಮರಾಜ ಕಡೆಗೆ ಕಳಿಸ್ಬೇಕಾದ್ರೆ ಹೇಳ್ತಾನೆ ಅರ್ಜುನನಿಗೆ, ಭೀಮಸೇನಿಗೆ ಹಾಗೂ ಕೃಷ್ಣನಿಗೆ, ಏವಮೇ ವಯದು ಶ್ರೇಷ್ಠ ಪಾರ್ಥಕಾರ್ಯಾರ್ಥ ಸಿದ್ಧಯೇ ಅರ್ಜುನ ಕೃಷ್ಣಮನ್ವೇತು ಭೀಮೋನ್ವೇತು ಧನಂಜಯಂ. ಅರ್ಜುನ ಕೃಷ್ಣನನ್ನು ಅನುಸರಿಸಿ ಹೋಗಲಿ, ಅರ್ಜುನನನ್ನು ಭೀಮಸೇನ ಅನುಸರಿಸಿ ಹೋಗಲಿ. ಯಾಕೆ ಅಂತ ಹೇಳಿದ್ರೆ ಇವರು ಮೂವರ ಸಂಕೇತ. ನಯೋ ಜಯೋ ಬಲಂ ಚೈವ ವಿಕ್ರಮಾತ್ ವೃದ್ಧಿಮೇಷ್ಯತಿ ಅಂತ ಹೇಳ್ತಾರೆ. ಮೊದಲನೆಯದ್ದಾಗಿ ಏನು ಅಂತ ಹೇಳಿದ್ರೆ ನೀತಿ. ಕೃಷ್ಣ ಮುಂದೆ ಹೋಗ್ತಾನೆ ಅಂತ ಹೇಳಿದ್ರೆ ಕೃಷ್ಣನ ಮಾರ್ಗದರ್ಶನ ನೀತಿ. ಎರಡನೆಯದ್ದು ಯಾವುದು ಅಂತ ಹೇಳಿದ್ರೆ ಅರ್ಜುನ ಅಂತ ಹೇಳಿದ್ರೇ ಜಯ. ಮೂರನೆಯದ್ದೇನು ಅಂತ ಹೇಳಿದ್ರೆ ಬಲ. ಈ ಮೂರು ಒಟ್ಟಿಗೆ ಸೇರಬೇಕು, ಒಂದರಿಂದ ಒಂದು ಅಭಿವೃದ್ಧಿ ಹೊಂದುತ್ತಾ ಹೋಗಬೇಕು. ಆ ರೀತಿಯಾದಾಗ ಖಂಡಿತವಾಗಿಯೂ ಕೂಡ ಗೆಲುವು ಸಾಧ್ಯ ಇದೆ. ಈ ರೀತಿ ಇವಾಗ ಜರಾಸಂಧನನ್ನು ಗೆಲ್ಲಲಿಕ್ಕೆ ಕೃಷ್ಣ, ಅರ್ಜುನ, ಭೀಮಸೇನ ಮೂವರು ಹೊರಟಿದ್ದಾರೆ ಅಂತ ಹೇಳಿದರೆ ನೀತಿ, ಜಯ ಹಾಗೂ ಬಲ ಈ ಮೂರು ಒಟ್ಟು ಸೇರಿ ಹೊರಟಿದೆ. ಅಂದರೆ ಈ ಮೂರು ಒಟ್ಟಿಗೆ ಇದ್ದಾಗ ಯಾವತ್ತೂ ಕಾರ್ಯಾರ್ಥ ಸಿದ್ಧಿ ಆಗತ್ತೆ ಅನ್ನುವಂತಹ ಸಂಕೇತ ಇಲ್ಲಿದೆ. ಮೂವರು ಕೂಡ ಬ್ರಾಹ್ಮಣ ವೇಷದಲ್ಲಿ ಹೋಗ್ತಾ ಇದ್ದಾರಂತೆ. ಆ ಮಗಧನ ಸಾಮ್ರಾಜ್ಯಕ್ಕೆ ಬ್ರಾಹ್ಮಣ ವೇಷದಲ್ಲಿ, ಅದು ಕೂಡ ಸ್ನಾತಕರು ಅಂತ, ಸ್ನಾತಕರ ವೇಷದಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗಾಗಲೇ ಅಧ್ಯಯನ ಆಗಿದೆ, ಮದುವೆ ಆಗಿಲ್ಲ, ವೇದಾಧ್ಯಯನವೆಲ್ಲ ಮುಗಿಸಿದವರು, ಇನ್ನೂ ಮದುವೆ ಆಗಿಲ್ಲ. ಅಂತಹ ವೇಷದಲ್ಲಿ ತಾವು ಹೋಗ್ತಾ ಇದ್ದಾರೆ, ಬಿಳಿಯ ಬಟ್ಟೆಯನ್ನು ಉಟ್ಟುಕೊಂಡು ತಾವು ಹೋಗ್ತಾ ಇದ್ದಾರಂತೆ. ಯಾಕೆ ಈ ವೇಷದಲ್ಲಿ ಹೋದರು? ಜರಾಸಂಧನ ಭಯವ? ಒಂದೊಮ್ಮೆ ಜರಾಸಂಧ ಕ್ಷತ್ರಿಯರು ಅಂತ ಗೊತ್ತಾದರೆ ತಮಗೇನಾದರೂ ಮಾಡಿಬಿಟ್ರೆ ಎನ್ನುವ ಭಯದಿಂದ ಹೋಗ್ತಾ ಇದ್ದಾರಾ ಅಂತ ಹೇಳಿದರೆ ಆ ಕಾರಣದಿಂದಲ್ಲ. ಇದೆಲ್ಲ ಏನು ಅಂತ ಹೇಳಿದರೆ ಕೃಷ್ಣನ ನೀತಿ. ಅದೇ ಇಡೀ ಜರಾಸಂಧನ ವಧೆಯಲ್ಲಿ ನಾವು ನೋಡಬೇಕಾದದ್ದು ಕೃಷ್ಣನ ನೀತಿ ಯಾವ ರೀತಿ ಇದೆ ಅಂತ. ಕೃಷ್ಣ ಯಾಕೆ ಈ ರೀತಿ ಸ್ನಾತಕ ವೇಷದಲ್ಲಿ ಇವರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಜರಾಸಂಧನಿಗೆ ಅವಮಾನ ಮಾಡಲಿಕ್ಕೋಸ್ಕರ ಅಲ್ಲ. ಇದರಿಂದ ಜರಾಸಂಧನಿಗೇನು ಅವಮಾನ ಆಗುತ್ತೆ ಅಂತ ಹೇಳಿದರೆ, ಇವಾಗ ಹೋಗ್ತಾ ಇರೋದು ಜರಾಸಂಧನ ಮನೆಗೆ. ಜರಾಸಂಧನ ಮನೆಗೆ ಒಂದೊಮ್ಮೆ ನಾವು ಕ್ಷತ್ರಿಯರಾಗಿ ಹೋದ್ವು ಅಂತ ಹೇಳಿದರೆ, ಕ್ಷತ್ರಿಯರು ಬರಿಗೈಯಲ್ಲಿ ಹೋಗುವುದು ಉಚಿತ ಅಲ್ಲ. ಮತ್ತೇನೆಂದರೆ ಕ್ಷತ್ರಿಯರು ಅಂದರೆ ಒಂದು ಆಯುಧ ಇರಲೇಬೇಕು. ಇದನ್ನು ಇವತ್ತು ನೀವು ಉತ್ತರ ಭಾರತದಲ್ಲಿ ಸಿಂಗ್ ಅವರಲ್ಲಿ ನೋಡ್ಬೋದು, ಒಂದು ಆಯುಧವನ್ನು ಹಿಡ್ಕೊಂಡೇ ಇರ್ತಾರೆ ಅವರು. ಅದೇ ರೀತಿ ಕ್ಷತ್ರಿಯರು ಒಂದು ಆಯುಧವನ್ನು ಹಿಡ್ಕೊಳ್ಳೇಬೇಕು. ಇದು ಆಯುಧವನ್ನು ಹಿಡ್ಕೊಂಡು ಹೋಗೋಣ ಅಂತ ಹೇಳಿದರೆ ಜರಾಸಂಧನನ್ನು ಕೊಲ್ಲಿಕ್ಕೆ ಆಯುಧ ಹಿಡ್ಕೊಂಡು ಹೋಗೋದಾ? ಕೃಷ್ಣನ ನೀತಿ ಏನು ಅಂತ ಹೇಳಿದರೆ ಜರಾಸಂಧನ ಮುಂದೆ ಹೋಗಿ ಬರಿಗೈಯಲ್ಲಿ ನಿಲ್ಲಬೇಕು. ಯಾಕಂತ ಹೇಳಿದರೆ ನಿನ್ನ ಮನೆಯಲ್ಲಿ ನಿನ್ನನ್ನು ಕೊಲ್ಲಿಕ್ಕೆ ಬಂದಿದ್ದೇವೆ ನೋಡಿ, ಏನೂ ಆಯುಧ ಹಿಡ್ಕೊಂಡಿಲ್ಲ. ಆದರೆ ಬ್ರಾಹ್ಮಣರಾಗಿ ಬಂದರೆ ಏನು ಆಯುಧ, ಯಾಕಂದರೆ ಬ್ರಾಹ್ಮಣರ ಆಯುಧ ಹಿಡ್ಕೊಳ್ಬಾರ್ದು. ನಾವು ಬರೀ ಬ್ರಾಹ್ಮಣ ವೇಷದಲ್ಲಿ ಬಂದರೂ ನಿನ್ನನ್ನು ಕೊಲ್ಲಿಕ್ಕೆ ಸಮರ್ಥನೆ, ನಿನ್ನ ಮನೆಯಲ್ಲೇ ನಿನ್ನೆದರಲ್ಲೇ ನಿನ್ನನ್ನೇ ಏನು ಆಯುಧ ಇಲ್ಲದೆ ಕೊಲ್ತೇವೆ ನೋಡು. ಆದರೆ ಈ ರೀತಿ ಇದು ಸಂದೇಶ ತಿಳಿಸ್ಲಿಕ್ಕೆ. ಮತ್ತೇನೆಂದರೆ ನಿನ್ನನ್ನು ಕೊಲ್ಲಲಿಕ್ಕೆ ಕ್ಷತ್ರಿಯರು ಬೇಕಾಗಿಲ್ಲ, ಮತ್ತು ದುರ್ಬಲರಾದ ಬ್ರಾಹ್ಮಣರೇ ಸಾಕು ಅಂತ. ಯಾಕಂದರೆ ಬಲದಲ್ಲಿ ಬ್ರಾಹ್ಮಣರು ದುರ್ಬಲರು, ತಪಸ್ಸಿನಲ್ಲಿ ಪ್ರಬಲರು. ನಿನ್ನನ್ನು ಕೊಲ್ಲಿಕ್ಕೆ ಬ್ರಾಹ್ಮಣರೇ ಸಾಕು, ಕ್ಷತ್ರಿಯರೇ ಆಗಬೇಕು. ಈ ರೀತಿ ಅವನಿಗೆ ತೋರಿಸ್ಲಿಕ್ಕೆ, ಅಂದರೆ ನೀನೇನು ದುರ್ಬಲ, ಇಲ್ಲಿವರೆಗೆ ನಾನಿನನ್ನು ಕೊಲ್ಲದ್ದೇ ಬಿಟ್ಟಿದ್ದು ಸುಮ್ಮನೆ ಉಪೇಕ್ಷೆಯಿಂದಷ್ಟೇ, ನೆಗ್ಲಿಜಿಯನ್ಸಿಂದ, ಇರಲಿ ಬದುಕಲಿ ಅಂತ ಹೊರತು ನಿನಗೆ ಹೆದರುಕೊಂಡಲ್ಲ.
ಯಾಕಂದರೆ ಜರಾಸಂಧನ ತಲೆ ಒಳಗೆ ಅದು ಕೂತಿದೆ, ಕೃಷ್ಣ ನನಗೆ ಹೆದರ್ಕೊಂಡು ದ್ವಾರಕೆಯಲ್ಲಿ ಹೋಗಿ ಕೂತಿದ್ದಾನೆ ಅಂತ ಸಮುದ್ರ ವೈದ್ಯದಲ್ಲಿ. ಅದೆಲ್ಲ ಅಲ್ಲ. ಮತ್ತೇನು ಅಂದರೆ, ನಾನು ಬೇಕು ಅಂತಲೇ ನಿನ್ನನ್ನು ಉಪೇಕ್ಷೆ ಮಾಡಿದೆ ಅಷ್ಟೇ, ತಿರಸ್ಕಾರ ಮಾಡಿದೆ, ಇರಲಿ ಬದುಕಲಿ ಅಂತ. ಈಗ ಬಿಡೋಲ್ಲ. ಈ ಎಲ್ಲ ನೀತಿಗಳನ್ನು ತಿಳಿಸ್ಲಿಕ್ಕೋಸ್ಕರ ತಾನು ಸ್ನಾತಕ ವೇಷದಲ್ಲಿ ಹೋಗ್ತಾ ಇದ್ದಾರಂತೆ. ಅನೇಕ ನದಿಗಳನ್ನೆಲ್ಲ ದಾಟಿದರು. ತಾವು ಮಗಧ ದೇಶ, ಈಗಿನ ಬಿಹಾರನ್ನು ಹೇಳ್ತೇವೆ, ಅಲ್ಲಿಗೆ ಹೋದರು. ಈ ಜರಾಸಂಧನ ರಾಜ್ಯ ಏನಿದೆ ಅದಕ್ಕೆ ಗಿರಿವ್ರಜ ಅಂತ ಹೇಳ್ತಾರೆ. ಗಿರಿವ್ರಜ ಅಂತ ಅವನ ಇರುವಂತಹ ಆ ನಗರಕ್ಕೆ ಹೆಸರು. ಅದು ಹೇಗಿದೆ ಅಂತ ಹೇಳಿದರೆ, ಸುತ್ತ 5 ಬೆಟ್ಟ ಇದೆಯಂತೆ. 5 ಬೆಟ್ಟಗಳ ಮಧ್ಯದಲ್ಲಿರುವಂಥದ್ದು ಈ ಜರಾಸಂಧನ ರಾಜಧಾನಿಯಂತೆ. 5 ಪರ್ವತಗಳು. ಅದು ಯಾವುದಂತ ಪರ್ವತಗಳನ್ನು ಹೇಳ್ತಾರೆ. ವೈಹಾರ ಅಂತ ಒಂದು ಪರ್ವತ, ವರಾಹ ಅಂತ ಇನ್ನೊಂದು ಪರ್ವತ, ವಿಪುಲ ಅಂತ ಇನ್ನೊಂದು ಪರ್ವತ, ವರ್ಷ ಅಂತ ಇನ್ನೊಂದು ಪರ್ವತ, ಚೈತ್ಯಕ ಅಂತ ಒಂದು ಪರ್ವತ. ಈ ರೀತಿ 5 ಪರ್ವತಗಳು. ಆ 5 ಪರ್ವತದಿಂದ ಸುತ್ತುವರೆದಿರುವಂಥದ್ದು ಇವನ ಸಾಮ್ರಾಜ್ಯ ಅಂತೆ. ಅದು ಹೇಗಂತ ಹೇಳಿದ್ರೆ, ಒಂಥರ ಈ ಟವರ್ಸ್ ಕಟ್ಕೊಂಡಿರ್ತಾರಲ್ವ, ಶತ್ರುಗಳು ಎಲ್ಲಿಂದ ಬಂದರೂ ಕೂಡ ದೂರದಿಂದ ಗೊತ್ತಾಗಬೇಕು ಆ ರೀತಿ, ಅಥವಾ ಶತ್ರುಗಳನ್ನು ದೂರದಿಂದಲೇ ಹೊಡೆದೊಡಿಸ್ಲಿಕ್ಕಾಗಬೇಕು ಆ ರೀತಿ ಸುತ್ತ 5 ಬೆಟ್ಟಗಳು. ಅದರ ಮಧ್ಯದಲ್ಲಿ ಇವನ ಸಾಮ್ರಾಜ್ಯ ಇದೆ. ಅಲ್ಲಿಗೆ ಇವರು ಬ್ರಾಹ್ಮಣ ವೇಷದಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರಂತೆ ಆ ಬೆಟ್ಟವನ್ನು ದಾಟಿ. ಆದರೆ ಬೆಟ್ಟದ ಹತ್ರ ಬರಬೇಕಾದ್ರೇ ಕೃಷ್ಣ ಹೇಳ್ತಾನೆ ಭೀಮಸೇನಿಗೆ, ಭೀಮಸೇನ, ಆ ಚೈತ್ಯಕ ಪರ್ವತ ಏನಿದೆ, ಆ ಚೈತ್ಯಕ ಪರ್ವತದಲ್ಲಿ ಒಂದು ದೊಡ್ಡ ಬಂಡೆ ಇದೆ. ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಲಿಂಗಾಕಾರದಲ್ಲಿ ಇದೆಯಂತೆ. ಲಿಂಗದ ಆಕಾರದಲ್ಲಿ ಒಂದು ದೊಡ್ಡ ಬಂಡೆ, ಬಹಳ ದೊಡ್ಡ ಬಂಡೆ ಇದೆಯಂತೆ. ಈ ಜರಾಸಂಧ ಅದನ್ನು ಶಿವಲಿಂಗ ಅಂತ ಪೂಜೆ ಮಾಡ್ತಾ ಇದ್ದಂತೆ ನೋಡಿ. ಅದಕ್ಕೆ ಗಂಧವನ್ನು ಹಚ್ಚಿ ಮಾಲೆಯನ್ನು ಹಾಕಿ ಅಷ್ಟು ದೊಡ್ಡ, ಏನೋ 100 ಫೀಟ್ ಇರ್ಬೋದು ಅಂಥ ಒಂದು ದೊಡ್ಡ ಬಂಡೆ ಲಿಂಗಾಕಾರದಲ್ಲಿರುವುದಕ್ಕೆ ತಾನು ಮಾಲೆಯನ್ನು ಹಾಕಿ ಅಲ್ಲಿ ಆರಾಧನೆಯನ್ನು ಮಾಡ್ತಾ ಇದ್ದಂತೆ, ಶಿವನ ಆರಾಧನೆಯನ್ನು ಮಾಡ್ತಾ ಇದ್ದಂತೆ. ಕೃಷ್ಣ ಹೇಳ್ತಾನೆ, ನೋಡು ಭೀಮಸೇನ, ಇವಾಗ ಮೊದಲು ಮಾಡಬೇಕಾದ ಕೆಲಸ ಏನಂದ್ರೆ, ಹೋಗಿ ಆ ಲಿಂಗ ಏನಿದೆ, ಅವನು ಲಿಂಗ ಏನು ಪೂಜೆ ಮಾಡ್ತಾ ಇದ್ದಾನೆ ಅದನ್ನು ಮೊದಲು ಪುಡಿ ಪುಡಿ ಮಾಡಿ ಹಾಕಬೇಕು. ಭೀಮಸೇನ ಹೋದ ಚೈತ್ಯಕ ಪರ್ವತಕ್ಕೆ ಹೋಗಿ ಮೊದಲು ಮಾಡಿದ ಕೆಲಸ ಏನಂದ್ರೆ, ಆ ದೊಡ್ಡ ಬಂಡೆ ಏನಿತ್ತು, ಆ ಲಿಂಗಾಕಾರದ ಬಂಡೆ, ಅದನ್ನು ಪುಡಿ ಪುಡಿ ಮಾಡಿ ಹಾಕಿದಂತೆ. ಇದು ಯಾಕೋಸ್ಕರ ಅಂತೇಳಿದರೆ, ಜರಾಸಂಧನಿಗೆ ಮೊದಲ ಪೆಟ್ಟಿದು ನೋಡಿ. ಇದೇ ಕೃಷ್ಣನ ನೀತಿ. ಶತ್ರುವನ್ನು ಯಾವತ್ತು ಎದುರಿನಿಂದ ಸೋಲಿಸುವುದಿದೆಲ್ಲವೋ ಅದು ಕಡೆಗೆ. ಮೊದಲೇನು ಅಂತೇಳಿದರೆ, ಅವನನ್ನು ಮಾನಸಿಕವಾಗಿ ಸೋಲಿಸ್ತಾ ಬರಬೇಕು. ಯಾವಾಗ ಅವನು ಮೆಂಟಲ್ ವೀಕ್ ಆಗ್ತಾನೆ ಆವಾಗ ಅವನನ್ನು ಎದುರಿಂದ ಸೋಲಿಸುವುದು ಸುಲಭ. ಅದಕ್ಕೋಸ್ಕರ ಮೊದಲು ಏನು ಅಂತ ಹೇಳಿದ್ರೆ, ಈ ರೀತಿ ಯಾವಾಗ ಆ ಲಿಂಗವನ್ನು ಮುಗುರಿಸಿದ ಲಿಂಗಾಕಾರದ ಶಿಲೆಯನ್ನು, ಆವಾಗ ಅವನಿಗೆ ಅಲ್ಲಿ ಢವಢವ ಶುರುವಾಯಿತು ಜರಾಸಂಧನಿಗೆ. ಏನು ಇಲ್ಲಿವರೆಗೆ ಆಗದೇ ಇದ್ದದ್ದು ಏನಾಯಿತು ಅಂತ. ಇಲ್ಲೇನು ಪ್ರಶ್ನೆ ಬರ್ತದೆ ಅಂತ ಹೇಳಿದ್ರೆ, ಅಲ್ಲ ಹಾಗಿದ್ರೆ ಕೃಷ್ಣನು ಈ ರೀತಿ ಮಾಡಿಸೋದು ಸರಿಯಾ? ಶಿವನ ಲಿಂಗ, ಯಾಕಂದರೆ ಶಿವನ ವಿರೋಧಿ ಆಗಿದ್ರೆ ಕೃಷ್ಣ. ಜರಾಸಂಧ ಏನೋ ಪಾಪ ಭಕ್ತಿಯಿಂದ ಅವನು ಒಂದು ಪೂಜೆ ಮಾಡ್ತಾ ಇದ್ದ ಲಿಂಗ ಅಂತ, ಅದನ್ನು ಹೊರಡು ಉಳಿಸುವುದು ಸರಿಯಾ ಈ ರೀತಿ ಭೀಮಸೇನನ ಹತ್ರ ಹೇಳಿ? ಹಾಗಿದ್ರೆ ಕೃಷ್ಣ ಶಿವನ ವಿರೋಧಿ, ಶೈವ ವಿರೋಧಿ, ಈ ರೀತಿ ಸಾಮಾನ್ಯವಾಗಿ ಕಾಣುವಂಥ ನಮಗೆ ಒಂದು ಅವಕಾಶ ಇದೆ. ಆದರೆ ಇದರ ಇನ್ನೊಂದು ಕಥೆ ತಿಳ್ಕೊಳ್ಬೇಕು. ವಾಸ್ತವಿಕವಾಗಿ ಆ ಲಿಂಗದಲ್ಲಿ ಶಿವ ಇರಲಿಲ್ಲ. ಮತ್ತೇನು ಅಂದರೆ, ಇವನಿಗೆ ಭ್ರಮೆ ಅಷ್ಟೇ. ಈ ಜರಾಸಂಧನಿಗೆ ಹುಚ್ಚಿನಿಂದಾಗ ಆರಾಧನೆ ಮಾಡ್ತಾ ಇದ್ದ ಅಷ್ಟೇ. ಕಾರಣ ಏನು ಅಂತೇಳಿದರೆ, ಮೊದಲು ಅಲ್ಲಿ ಶಿವ ಇದ್ದಂತೆ, ಜರಾಸಂಧನ ಭಕ್ತಿಗೆ ಮೆಚ್ಚಿ ಶಿವ ಇದ್ದಂತೆ. ಆದರೆ ಒಂದು ಘಟನೆ ನಡೀತದೆ, ಹಂಸಡಿಭಕರು ಅಂತ ಇಬ್ಬರು ಶಿವನನ್ನು ಆರಾಧನೆ ಮಾಡಿ ವರ ಪಡೆದವರು. ಇವರು ಒಮ್ಮೆ ದುರ್ವಾಸರಿಗೆ ಬಹಳಷ್ಟು ಕೀಟ್ಲೆ ಕೊಡ್ತಾರೆ. ಎಲ್ಲಿವರೆಗೆ ಅಂದರೆ, ದುರ್ವಾಸರ ವಸ್ತ್ರವನ್ನೆಲ್ಲ ಎಳೆದು ಅವರು ಕಡೆಗೆ ಒಂದು ತಮ್ಮ ಮಾನವನ್ನು ಮುಚ್ಚಿಕೊಳ್ಳಿಕ್ಕಿದ್ದಂತಹ ಒಂದು ಕೌಪೀನ ಅಥವಾ ಲಂಗೋಟಿ ಏನಿದೆ ಅದನ್ನು ಹರಿದು ಅವಮಾನ ಮಾಡ್ತಾರೆ ಸಿಕ್ಕಾಪಟ್ಟೆ. ಆ ದುರ್ವಾಸರು ಮತ್ಯಾರೋ ಅಲ್ಲ, ಶಿವನ ಅವತಾರ ಅವರು. ಸೀದಾ ಜರಾಸಂಧನ ಹತ್ರ ಬಂದರು. ಯಾಕಂತ ಹೇಳಿದ್ರೆ, ದುರ್ವಾಸರಿಂದಲೂ ವರ ಪಡೆದವ ಜರಾಸಂಧ. ಅದಕ್ಕೆ ಜರಾಸಂಧನ ಹತ್ರ ಬಂದು ಹೇಳಿದ್ರು, ನೋಡು ಜರಾಸಂಧ, ಹಂಸಡಿಬಕರು ನನಗೆ ಈ ರೀತಿ ಅವಮಾನ ಮಾಡಿದ್ದಾರೆ, ಅವರಿಗೆ ತಕ್ಕ ಶಾಸ್ತಿ ಮಾಡು ಜರಾಸಂಧ ಹಂಸಡಿಬಕರಿಗೆ ಅಂತ. ಆದರೆ ಈ ಜರಾಸಂಧ ಹಂಸಡಿಬಕರಿಗೇನು ಮಾಡಲಿಕ್ಕೆ ಹೋಗಲ್ಲ. ಕಾರಣ ಏನಂದರೆ, ತನ್ನ ಶಿಷ್ಯರವರು ಅಂತ. ಇದನ್ನು ನೋಡಿ ದುರ್ವಾಸರಿಗೆ ಕೋಪ ಬಂತು. ನನಗೆ ಈ ರೀತಿ ಅವಮಾನ ಮಾಡಿದರೂ ಕೂಡ ನೀನೇನು ಮಾಡಲ್ಲ ಅಂತ ಕುರಿತೀಯ? ನಿನ್ನ ದೇಶದಲ್ಲಿ, ನಿನ್ನ ಊರಿನಲ್ಲಿ ಇವತ್ತಿನಿಂದ ಶಿವನ ಸನ್ನಿಧಾನವೇ ಇರಲೇ ಹೋಗಲಿ, ನಾನು ಶಾಪ ಕೊಡ್ತೇನೆ ಅಂತ ಹೇಳಿ. ಅವಾಗಿನಿಂದ ಅವನೂರಲ್ಲೇ ಶಿವ ಇಲ್ಲ. ಯಾಕಂದರೆ ಶಿವನೇ ಶಾಪ ಕೊಟ್ಟದ್ದಾನೆ, ದುರ್ವಾಸರು ಅಂದರೆ ಶಿವನೇ ತಾನೆ. ಅದರಿಂದಾಗಿ ಇದು ಬರಿಯ ಡ್ಯೂಪ್ಲಿಕೇಟ್ ಅಷ್ಟೇ ಇದು. ಅದಕ್ಕೆ ಕೃಷ್ಣ ಅದನ್ನು ತುಂಡು ಮಾಡಲಿಕ್ಕೆ ಹೇಳಿದ್ದು. ನಿಜವಾದ ಶಿವನ ಸನ್ನಿಧಾನ ಇರುವಂತಹ ಲಿಂಗ ಅಲ್ಲ ಅದು. ಆ ರೀತಿ ಹೇಳಿದರೆ ಕೃಷ್ಣ ಬಿಡ್ತಾ ಇರಲಿಲ್ಲ, ಹಾಗೆ ಪೂಜಿಸ್ಲಿಕ್ಕೆ ಹೇಳ್ತಾ ಇದ್ದ. ಇದು ಆ ರೀತಿ ಏನೂ ಇಲ್ಲ.
ಮತ್ತು ಇದರ ಹಿಂದೆ ಇರುವಂಥದ್ದೇನೆಂದರೆ ರಾಜಕೀಯ ತಂತ್ರ. ಇವನನ್ನು ಮಾನಸಿಕವಾಗಿ ಸೋಲಿಸ್ಲಿಕ್ಕೋಸ್ಕರ ಮೊದಲು ಇದನ್ನು ಲಿಂಗಾಕಾರದ ಶಿಲೆಯನ್ನು ಉರುಳಿಸ್ಲಿಕ್ಕೆ ಹೇಳಿದ. ಆಮೇಲೆ ಬರ್ತಾ ಇದ್ದ ಹಾಗೆ ಅಲ್ಲೊಂದು 3 ಬೇರಿಗಳಿತ್ತಂತೆ ನೋಡಿ, ದೊಡ್ಡ ಗಾತ್ರದ ಬೇರಿ. ಬೇರಿ ಅಂತ ಹೇಳಿದ್ರೆ ನಗಾರಿ, ದೊಡ್ಡ ನಗಾರಿ. ಅದು ಸಾಮಾನ್ಯವಾದ ನಗಾರಿ ಅಲ್ಲ. ಇವನ ಅಪ್ಪ ಏನಿದ್ದಾನೆ, ಈ ಬೃಹದ್ರಥ ಅಂತ, ಜರಾಸಂಧನಪ್ಪ, ಅವನು ಒಬ್ಬ ರಾಕ್ಷಸನನ್ನು ಕೊಂದು, ಯಾರು ಅಂದರೆ ಮಾಷಾದ ಅಂತ. ಮಾಷಾದ ಅಂತ ಒಬ್ಬ ಈ ಎತ್ತಿನ ರೂಪದಲ್ಲಿದ್ದಂತಹ ರಾಕ್ಷಸ ಇದ್ದಂತೆ. ಅವನನ್ನು ಇವನಪ್ಪ ಜರಾಸಂಧನಪ್ಪ ಕೊಂದಿದ್ದಂತೆ. ಕೊಂದು ಅವನ ಕಂಠ ಏನಿದೆ, ಆ ಕಂಠದಿಂದ ಹಾಗೂ ಅವನು ಕೋಡೇನಿದೆ, ಆ ಕೋಡಿನಿಗೆ ಚರ್ಮವನ್ನು ಸುತ್ತಿ 3 ನಗಾರಿ ಮಾಡಿದ್ನಂತೆ. ಅಂದರೆ ಕಂಠ ಹಿಡಿದು ದೊಡ್ಡದಿತ್ತು ಅವನದ್ದು, ಅದಕ್ಕೆ ಚರ್ಮವನ್ನು ಸುತ್ತಿದ್ದ. ಹಾಗೆ ಈ ಕೋಡೇನಿದೆ, ಕೋಡಿನದ್ದು ಏನು ಖಾಲಿ ಜಾಗ ಬರ್ತದೆ, ಅದಕ್ಕೆ ತಾನು ಚರ್ಮವನ್ನು ಸುತ್ತಿ, ಮತ್ತು ಅವನ ಕರಳೇನಿದೆ, ಕರಳನ್ನು ತೆಗೆದು ಅದಕ್ಕೆ ಕಟ್ಟಿದ್ನಂತೆ. ಹಾಗಾಗಿ ಅದು ನಗಾರಿಯಾಗಿತ್ತು. ಸ್ವಾರಸ್ಯ ಏನು ಅಂತ ಹೇಳಿದರೆ, ಆ ನಗಾರಿಯನ್ನು ಒಮ್ಮೆ ಬಾರಿಸಿದರೆ 1 ತಿಂಗಳ ತನಕ ಹೊಡ್ಕೊಳ್ತಾ ಇತ್ತಂತೆ. ಅಷ್ಟು ಮಾತ್ರ ಅಲ್ಲ, ಇಡೀ ಜರಾಸಂಧನ ಸೈನ್ಯಕ್ಕೆಲ್ಲ ಬಲ ತುಂಬ್ತಾ ಇತ್ತಂತೆ. ಅದು ಅಂಥ ಒಂದು ಶಕ್ತಿ ಇತ್ತಂತೆ ಆ ನಗಾರಿಗೆ, ಆ 3 ನಗಾರಿಗಳಿಗೆ. ಕೃಷ್ಣ ಹೇಳ್ತಾನೆ ಭೀಮಸೇನಿಗೆ, ಆ ನಗಾರಿ ಮೊದಲು ತುಂಡು ಮಾಡೋದು. ಆ ನಗಾರಿ 3 ಏನಿದೆ, ಮಾಷಾದನ ಇದರಿಂದ ನಾಳದಿಂದ ಮಾಡಿದ್ದು, ಅದು 3 ಕೂಡ ನೀನು ನಾಶ ಮಾಡು ಅಂತ ಹೇಳ್ತಾನೆ. 2ನೇ ಕೆಲಸ ಮಾಡಿದ್ದೇನಂತ ಹೇಳಿದ್ರೆ, ಭೀಮಸೇನ ಹೋಗಿ ಆ 3 ನಗಾರಿಗಳನ್ನು ತಾನು ನಾಶ ಮಾಡಿದ. ಎಲ್ಲ ಸುದ್ದಿ ಹೋಗ್ತಾ ಇದೆ ಜರಾಸಂಧನಿಗೆ, ಒಂದೊಂದೇ ಸುದ್ದಿ ಹೋಗ್ತಾ ಇದೆ. ಅಷ್ಟಲ್ಲದೆ ಆ ಚೈತ್ಯಕ ಬೆಟ್ಟದಲ್ಲಿ ಇನ್ನೊಂದು ಮರ ಇತ್ತು, ದೊಡ್ಡ ಗಾತ್ರದ ಮರ ಅಂತೆ. ಅದನ್ನು ಕೂಡ ಈ ಜರಾಸಂಧ ಭಾರೀ ಒಂದು ಭಕ್ತಿಯಿಂದ ಪೂಜಿಸ್ತಾ ಇದ್ದಂತೆ. ಆ ಮರವನ್ನು ಕೂಡ ಕೃಷ್ಣ ಹೇಳ್ತಾನೆ, ಆ ಮರವನ್ನು ಮೊದಲು ನೀನು ಕೆಳಗೆ ಬೀಳಿಸು ಅಂತ. ಯಾಕಂತ ಹೇಳಿದ್ರೆ ಇದೆಲ್ಲ ಏನು ಅಂತ ಹೇಳಿದ್ರೆ, ಮಾನಸಿಕವಾಗಿ ಆಘಾತವನ್ನು ಉಂಟು ಮಾಡೋದು ಜರಾಸಂಧನಿಗೆ. ಮಾನಸಿಕವಾಗಿ ಆ ರೀತಿ ಮರವನ್ನು ಬೀಳಿಸಿದರು. ನಂತರ ಸೀದಾ ಆ ಗಿರಿಬ್ರಜ ಏನಿದೆ ಇವನ ಊರು, ಅದರ ಹತ್ರ ಬಂದರು. ಬಂದರೆ ಕೋಟೆ ಇದೆ, ಕೋಟೆಗೆ ಬಾಗಿಲಿದೆ. ಬಾಗಿಲು ಒಳಗೆ ಹೋಗಲಿಲ್ಲ ಇವರು. ಮಾಮೂಲಿ ಎಲ್ಲರೂ ಹೋಗುವಂಥ ಆ ಹೆಬ್ಬಾಗಿಲೇನಿದೆ, ಆ ಹೆಬ್ಬಾಗಿಲಿನಿಂದ ಪ್ರವೇಶ ಮಾಡಲೇ ಇಲ್ಲ. ಮತ್ತೇನೆಂದರೆ ಆ ಕೋಟೆಯನ್ನು ಹಾರಿಕೊಂಡು ಒಳಗೆ ಹೋದರು. ಹಿಂದಿನಿಂದ ಕೋಟೆಯನ್ನು ಹಾರಿಕೊಂಡು ಹೋದರು ಒಳಗೆ. ಈ ವಿಷಯ ಹೋಗ್ತಾ ಇದ್ದೆ ಜರಾಸಂಧನಿಗೆ, ಯಾರೋ 3 ಜನ ಬಂದಿದ್ದಾರೆ, ಇಷ್ಟೆಲ್ಲ ಮಾಡಿ ಕೋಟೆ ಹಾರ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಯಾವತ್ತೂ ನಮಗೆ ಆಗುವವರ ಮನೆಗೆ ಮಾತ್ರ ಹೆಬ್ಬಾಗಿಲಿನಿಂದ ಹೋಗಬೇಕು. ನಮಗಾಗದ ಶತ್ರುಗಳ ಮನೆಗೆ ಈ ರೀತಿ ಬೇರೆ ಕಡೆಯಿಂದ ಬರಬೇಕು, ಹೆಬ್ಬಾಗಿಲು ಬಿಟ್ಟು ಬೇರೆ ಕಡೆಯಿಂದ ಬರಬೇಕು. ಆ ರೀತಿ ಹೋಗಿದ್ದಾನೆ. ಹಿಂದೆ ಹನುಮಂತನು ಲಂಕೆಗೆ ಹೋಗಿದ್ದ ಹಾಗೇನೆ, ಕೋಟೆ ಹಾರ್ಕೊಂಡು ಹೋಗಿದ್ದವನು, ಹೊರತು ಮುಂಬಾಗಿಲಿನಿಂದಲ್ಲ, ಹಿಂಬಾಗಿಲಿನಿಂದ. ಹಾಗೆ ಒಳಗೆ ಹೋದ್ರಂತೆ. ಒಳಗೆ ಆಗಲೇ ಹೋಗಬೇಕಾದ್ರೆ ಕೃಷ್ಣ ಹೇಳ್ತಾನೆ, ಎಲ್ಲ ಆ ರಾಜ್ಯ ಏನಿದೆ ಅದರ ಒಂದು ವೈಭವವನ್ನು, ಇದು ಒಳ್ಳೆ ಪುಣ್ಯಭೂಮಿ ಭೀಮಸೇನ, ಹಿಂದೆ ಎಂತೆಂಥ ತಪಸ್ಸು, ದೀರ್ಘತಮ ಮುಂತಾದಂಥ ಗೌತಮ ವಂಶದಲ್ಲಿ ಬಂದ ಋಷಿಗಳು ತಪಸ್ಸು ಮಾಡಿದ ಜಾಗ ಇದು. ಆದರೆ ಇವತ್ತು ಜರಾಸಂಧನಿಂದಾಗಿ ಈ ರೀತಿ ಆಗೋಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಹೋಗಿ ಅಲ್ಲಿ ಹೂವಿನ ಅಂಗಡಿ ಇರ್ತದೆ, ಹೂವಿನ ಅಂಗಡಿಯಿಂದ ಹೋಗಿ ಅಲ್ಲಿ ಬಲಾತ್ಕಾರ, ಹೂ ಕೊಡು ಅಂತ ಕೇಳ್ತಾರೆ. ಕೊಡಲಿಲ್ಲ ಅಂತ ಹೇಳಿದ್ರೆ ಬಲಾತ್ಕಾರದಿಂದ ತೊಗೊಂಡು ತಾವಷ್ಟು ಹೂವಿನ ಮಾಲೆ ಎಲ್ಲ ಹಾಕ್ಕೊಂಡ್ರಂತೆ. ಕೃಷ್ಣ, ಅರ್ಜುನ, ಭೀಮಸೇನ ಬಲಾತ್ಕಾರ, ದುಡ್ಡು ಗಿಡ್ಡೆ ಏನಿಲ್ಲ. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾಗೆ ಆ ಕೆಲವು ಸುಗಂಧ ದ್ರವ್ಯ, ಮೈಗೆ ಬಳ್ಕೊಳ್ಳಿಕ್ಕೆಲ್ಲ ಬೇಕಾದ ಸುಗಂಧ ದ್ರವ್ಯದೆಲ್ಲ ಇತ್ತು. ಅಲ್ಲಿ ಹೋಗಿ ಅಲ್ಲಿಂದಲೇ ಅಷ್ಟೇ ಬಲಾತ್ಕಾರದಿಂದಲೇ ತೊಗೊಂಡಿದೆ, ಕೊಡ ನಮಗೆ ಅಂತ ಈ ರೀತಿಯ ತೊಗೊಂಡ್ರು. ಅದನ್ನೆಲ್ಲ ತಾವಿಗೆ ಸುಗಂಧ ದ್ರವ್ಯಗಳನ್ನು ಮೈಗೆ ಪೂಸಿಕೊಂಡ್ರಂತೆ. ಪೂಸಿಕೊಂಡು ತಾವು ಸೀದಾ ಜರಾಸಂಧನ ಅರಮನೆ ಹತ್ರ ಹೋದರು. ಅರಮನೆ ಹತ್ರ ಹೋದರೆ ಅರಮನೆ ಹತ್ರ ಮತ್ತೆ ಬಾಗಿಲಿದೆ, ಕೋಟೆ ಇದೆ ಅಲ್ಲೊಂದು. ಆ ಕೋಟೆಯನ್ನು ಕೂಡ ಎದುರು ಬಾಗಿಲಿಂದ ಹೋಗಲಿಲ್ಲ, ಅದನ್ನು ಇವರು ಹಾರಿಕೊಂಡೇ ಹೋದದ್ದು, ಕೋಟೆ ಹಾರಿಕೊಂಡೇ ಹೋದದ್ದು. ಜರಾಸಂಧ ಅರಮನೆ ಹತ್ರ ಹೋದರು. ಅರಮನೆಯಲ್ಲಾದರೂ ಎದುರು ಬಾಗಿಲಿಂದ ಹೋಗಲೇಬೇಕು, ಅಲ್ಲೂ ಹೋಗಲಿಲ್ಲ. ಜರಾಸಂಧ ಅರಮನೆಯಲ್ಲೂ ಕೂಡ ಹಿಂದಿನ ಬಾಗಿಲಿಂದಲೇ ಪ್ರವೇಶ ಮಾಡಿದರು, ಇವರು ಬೇರೆ ಕಡೆಯಿಂದಲೇ ಪ್ರವೇಶ ಮಾಡಿದರು. ಜರಾಸಂಧನಾದರೂ ಇಂದು ರಾತ್ರಿ ವೇಳೆಯಲ್ಲಿ ಹೋಗಿದ್ದಾರೆ ಜರಾಸಂಧನ ಹತ್ರ. ಜರಾಸಂಧ 3 ಕೂಡ ಸ್ವಾಗತವನ್ನು ಹೇಳಿದ. ಸ್ವಾಗತಂ, ಎಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾನೆ. ಹೇಳಿ, ನೀವು ಯಾಕೋಸ್ಕರ ಬಂದಿದ್ದೀರಿ ಅಂತ ಕೇಳ್ತಾನೆ. ಯಾಕಂದರೆ ನೀವು ತೊಟ್ಟಿರುವ ವೇಷಕ್ಕೂ ನೀವು ಮಾಡ್ತಾ ಇರುವಂತಹ ಕ್ರಿಯೆಗೂ ಕೆಲಸಕ್ಕೂ ಸಂಬಂಧವೇ ಕಾಣಿಸ್ತಾ ಇಲ್ವಲ್ಲ ನನಗೆ. ನೀವು ಸ್ನಾತಕರು ಅಂತ ಹೇಳ್ತಾ ಇದ್ದೀರಿ, ನಿಮ್ಮನ್ನು ನೋಡಿದರೆ ಸ್ನಾತಕರ ಹಾಗೆ ಬಟ್ಟೆಯನ್ನು ತೊಟ್ಟಿದ್ದೀರಿ, ಸ್ನಾತಕರ ವೇಷದಲ್ಲಿದ್ದೀರಿ. ಆದರೆ ಮಾಲೆ ಹಾಕ್ಕೊಂಡಿದ್ದೀರಿ, ಹೂವಿನ ಮಾಲೆ ಹಾಕ್ಕೊಂಡಿದ್ದೀರಿ. ಹೂವನ್ನು ಸ್ನಾತಕರು ಧರಿಸಬಾರ್ದು, ಮದುವೆ ಆದಮೇಲೆ ಹೂವನ್ನು ಧರಿಸಬೇಕು, ಅಲ್ಲಿ ತನಕ ಧರಿಸಬಾರ್ದು.
ಅಷ್ಟಲ್ಲದೆ ನೀವು ನಾನಾ ವಿಧವಾದ ಪರಿಮಳ ದ್ರವ್ಯಗಳನ್ನೆಲ್ಲ ಸೆಂಟ್ ಮುಂತಾದವುಗಳನ್ನೆಲ್ಲ ಮೈಗೆ ಹಾಕ್ಕೊಂಡಿದ್ದೀರಿ. ಮದುವೆ ಆದಮೇಲೆ ಹಾಕ್ಕೊಳ್ಬೇಕೆ ಹೊರತು ಸ್ನಾತಕರ ಹಾಕ್ಕೊಳ್ಬಾರ್ದು. ಅಷ್ಟಲ್ಲದೆ ನನ್ನ ಮನೆಗೆ ಬರುವುದಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಆ ಲಿಂಗವನ್ನು ಮುರಿದಿದ್ದೀರಿ, ಅಲ್ಲಿ ನನ್ನ ಬೇರೆಯನ್ನು ನಾಶ ಮಾಡಿದ್ದೀರಿ, ಮತ್ತು ಕೋಟೆಯನ್ನು ಹಾರ್ಕೊಂಡು ಬಂದಿದ್ದೀರಿ, ಹಿಂಬಾಗಿಲಿಂದ ಬಂದಿದ್ದೀರಿ. ಯಾಕೆ ಹೀಗೆಲ್ಲ ನೀವು ಬಂದಿದ್ದೇವೆ? ಯಾಕಂತೇಳಿದ್ರೆ ವದಧ್ವಂ ವಾಚಿ ವೀರ್ಯಂ ಹಿ ಬ್ರಾಹ್ಮಣಸ್ಯ ವಿಶೇಷತಃ. ನಾನು ಯಾವತ್ತೂ ಬ್ರಾಹ್ಮಣರಿಗೆ ಗೌರವ ಕೊಡುವಂಥವನು. ಹೇಳ್ರಿ, ನನ್ನಿಂದ ಏನಾಗಬೇಕಾಗಿದೆ ನಿಮಗೆ? ಇಷ್ಟೆಲ್ಲ ನೀವು ಮಾಡಿದರೂ ನಾನು ಬ್ರಾಹ್ಮಣರಾದ್ದರಿಂದಾಗಿ ವಿಶೇಷ ಏನು ನಿಮ್ಮ ಹತ್ರ ಹೇಳಲಿಕ್ಕೆ ಹೋಗೋದಿಲ್ಲ. ನೀವು ಯಾಕೋಸ್ಕರ ಬಂದಿದ್ದೀರಿ, ಏನು ಹೇಳ್ರಿ ಅಂತ ಹೇಳ್ತಾನೆ. ಅದಕ್ಕೆ ಇದು ವಾಸ್ತವಿಕವಾಗಿ ಇವತ್ತು ಕೆಲವು ಪಾಠದಲ್ಲಿಲ್ಲ ಮುಂದಿನ ಮಾತುಗಳು, ಆದರೆ ಕೆಲವು ಪಾಠದಲ್ಲಿದೆ, ಮಹಾಭಾರತದ ಪಾಠದಲ್ಲಿದೆ. ಏನು ಅಂತ ಹೇಳಿದರೆ ಅವಾಗ ಕೃಷ್ಣ ಮಾತ್ರ ಮಾತಾಡೋದು, ಉಳಿದಿಬ್ಬರು ಮಾತಾಡೋಲ್ಲ. ಕೃಷ್ಣ ಹೇಳ್ತಾನೆ ಇವರಿಬ್ಬರು ಮಾತಾಡೋಲ್ಲ ಅಂದು. ಮಧ್ಯರಾತ್ರಿ ದಾಟುವ ತನಕ ಇವರಿಬ್ಬರು ಮಾತಾಡೋಲ್ಲ. ಯಾಕಂದರೆ ಮೌನವ್ರತ, ಇವರಿಬ್ಬರು ಮೌನವ್ರತದಲ್ಲಿದ್ದಾರೆ. ಮಧ್ಯರಾತ್ರಿ ದಾಟಿದ ಮೇಲೆ ಇವರಿಬ್ಬರು ಮಾತಾಡ್ತಾರೆ ಅಂತ ಈ ರೀತಿ ಹೇಳಿದ. ಅದಕ್ಕೆ ಜರಾಸಂಧ, ಸರಿ ಸರಿ, ಹಾಗಿದ್ರೆ ನೀವು ವ್ರತದಲ್ಲಿದ್ದೀರೆಂದರೆ ನಿಮ್ಮ ವ್ರತಕ್ಕೆ ನಾನು ಭಂಗವನ್ನು ಉಂಟು ಮಾಡೋದಿಲ್ಲ ಅಂತ ಹೇಳಿ ಅವರಿಗೆ ರಾತ್ರಿ ಉಳ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ ಮಾತ್ರ ಅಲ್ಲ, ಜರಾಸಂಧ ಮಧ್ಯರಾತ್ರಿ ಕಳೀತಾ ಇದ್ದ ಹಾಗೆ ಇವ್ರ ಹತ್ರ ಬಂದಿದ್ದಾನೆ ಮಾತಾಡಲಿಕ್ಕೆ. ಮಧ್ಯರಾತ್ರಿ ಕಳೆಯುವ ತನಕ ಕಾದು ಮಧ್ಯರಾತ್ರಿ ಕಳೆದ ಮೇಲೆ ಇವ್ರ ಹತ್ರ ಬಂದು ಹೇಳ್ತಾನೆ, ಈಗ ಹೇಳಿ ನೀವು ಯಾರು ಅಂತ, ಯಾಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಿ, ಏನು ನೀವು, ನಿಮ್ಮ ಪರಿಚಯ ನನಗೆ ಮಾಡಿಕೊಡಿ, ನೀವು ಯಾರು, ಯಾಕೆ ಈ ರೀತಿ ಎಲ್ಲ ಮಾಡಿದಿರಿ, ಸ್ನಾತಕರು ಅಂತ ಹೇಳ್ತೀರಿ, ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಲ್ವ ಅಂತ ಹೇಳಿದಾಗ ಕೃಷ್ಣ ಮಾತಾಡ್ತಾನೆ. ಏನಂತ ಹೇಳಿದರೆ, ಸ್ನಾತಕ ವ್ರತಿನಃ ಸಂತಿ ಬ್ರಾಹ್ಮಣ ಕ್ಷತ್ರಿಯ ವಿಷಃ ವಿಶೇಷ ನಿಯಮಾಶ್ಚೇಷಾಮ ವಿಶೇಷಾಶ್ಚ ಸಂತ್ಯುತ. ನೋಡು ಜರಾಸಂಧ, ಸ್ನಾತಕರು ಅಂತ ಹೇಳಿದ ಕೂಡಲೇ ನೀವು ಯಾಕೆ ಹೂವಿನ ಮಾಲೆ ಹಾಕ್ಕೊಂಡಿದ್ದೀರಿ, ನೀವು ಯಾಕೆ ಪರಿಮಳ ದ್ರವ್ಯವನ್ನು ಮೈಗೆ ಪೂಸಿಕೊಂಡಿದ್ದೀರಿ, ಈ ರೀತಿಯೆಲ್ಲ ನೀನು ಪ್ರಶ್ನೆ ಮಾಡ್ತಾ ಇದ್ಯಾ. ನೋಡಪ್ಪ, ಸ್ನಾತಕರು ಬ್ರಾಹ್ಮಣರಲ್ಲಿರ್ತಾರೆ, ಸ್ನಾತಕರು ಕ್ಷತ್ರಿಯಲ್ಲಿರ್ತಾರೆ, ಸ್ನಾತಕರು ವೈಶ್ಯರಲ್ಲಿರ್ತಾರೆ. ಅಂದರೆ ಇದರ ಅರ್ಥ ಏನು ಅಂದರೆ ತಿಳ್ಕೋ, ನಾವು ಬ್ರಾಹ್ಮಣರಾದ ಸ್ನಾತಿಕರಲ್ಲ. ಅದಕ್ಕೋಸ್ಕರ ನಿನಗೆ ಅರ್ಥ ಆದರೆ ಅರ್ಥ ಮಾಡ್ಕೋದು. ಮತ್ತು ನಿಯಮಗಳು ಎರಡು ರೀತಿಯಾದ ನಿಯಮ ಇರ್ತದೆ. ಒಂದೇನು ಅಂತ ಹೇಳಿದ್ರೆ ಸಾಮಾನ್ಯವಾದ ನಿಯಮ, ಕಾಮನ್ ರೂಲ್ಸ್. ಎರಡನೇದೇನು ಅಂತ ಹೇಳಿದ್ರೆ ವಿಶೇಷವಾದ ನಿಯಮ, ಸ್ಪೆಷಲ್ ರೂಲ್ಸ್. ಈ ರೀತಿ ಎರಡು ರೀತಿಯಾಗಿರ್ತದೆ ನಿಯಮಗಳು ಕೂಡ. ಈಗ ಸದ್ಯಕ್ಕೆ ವಿಶೇಷವಾಂಶ್ಚ ಸತತಂ ಕ್ಷತ್ರಿಯ ಶ್ರಿಯಮಿಚ್ಛತಿ ಪುಷ್ಪವಸ್ತು ಧ್ರುವ ಲಕ್ಷ್ಮೀ ಪುಷ್ಪವಂತಸ್ತತೋ ವಯಂ. ಅದರಲ್ಲಿ ಕ್ಷತ್ರಿಯರಿದ್ದಾರಲ್ವ, ಯಾವತ್ತು ವಿಶೇಷವಾದ ನಿಯಮದಲ್ಲಿ ತಾವು ಆಸಕ್ತರಾದವರು. ಯಾಕಂತೇಳಿದರೆ ಕ್ಷತ್ರಿಯರಿಗೆ ಲಕ್ಷ್ಮಿ ಬೇಕು, ವಿಜಯಲಕ್ಷ್ಮಿ, ಸಂಪಲ್ಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಈ ರೀತಿ ವಿಶೇಷವಾಗಿ ಲಕ್ಷ್ಮಿಯನ್ನು ತಾವು ಒಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡುವವರು ಯಾರು ಅಂತ ಹೇಳಿದ್ರೆ ಕ್ಷತ್ರಿಯರು. ನಾವಾದರೂ ಪುಷ್ಪಮಾಲೆಯನ್ನು ಯಾಕೆ ಹಾಕ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ನಮಗೆ ಲಕ್ಷ್ಮಿಯ ಅನುಗ್ರಹ ಬೇಕಾಗಿದೆ. ಅದಕ್ಕಾಗಿ ಯಾರು ಪುಷ್ಪವನ್ನು ಧರಿಸ್ತಾರೆ ಅವರಲ್ಲಿ ಲಕ್ಷ್ಮಿಯ ಸನ್ನಿಧಾನ ಬರ್ತದೆ. ಕೃಷ್ಣ ನೋಡಿ ವಿಶೇಷವಾಗಿ ಹೇಳ್ತಾನೆ, ಪುಷ್ಪವನ್ನು ಧರಿಸುವವರಲ್ಲಿ ಲಕ್ಷ್ಮೀ ಸನ್ನಿಧಾನ ಬರುತ್ತದೆ. ಪುಷ್ಪವತ್ಸು ಧ್ರುವ ಲಕ್ಷ್ಮೀ, ಎಲ್ಲಿ ಧ್ರುವ ಲಕ್ಷ್ಮಿ, ಖಂಡಿತವಾಗಿ ಲಕ್ಷ್ಮಿ ಇರ್ತಾಳಂತೆ. ಈ ಕಾರಣದಿಂದಲೇ ಹೆಣ್ಣುಮಕ್ಕಳು ತಪ್ಪದೇ ಹೂ ಮುಡಿಬೇಕು ಅಂತ ಹೇಳು. ಮುತ್ತೈದೆಯರು ವಿಶೇಷವಾಗಿ ಹೂವನ್ನು ಮುಡಿಬೇಕು. ಯಾಕೋಸ್ಕರ ಅಂದರೆ ಲಕ್ಷ್ಮಿಯ ಸನ್ನಿಧಾನ ಅವರಲ್ಲಿ ಇರಬೇಕು ಅಂತ. ನೋಡಿ, ಈ ಕಾರಣದಿಂದಲೇ ಸೀಮಂತ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಸೀಮಂತ ಕಾರ್ಯಕ್ರಮದಲ್ಲಿ ಅಂದರೆ ಒಂದು ಹೆಣ್ಣು ಗರ್ಭಿಣಿಯಾದಾಗ ಸೀಮಂತ ಅಂತ ಕಾರ್ಯಕ್ರಮ ಮಾಡ್ತಾರೆ. ಆ ಸೀಮಂತ ಕಾರ್ಯಕ್ರಮದಲ್ಲಿ ಮುಖ್ಯ ಇರುವುದೇನು ಅಂದ್ರೇ ಹೂ ಮುಡಿಸೋದು. ಯಾಕೆ ಹೂ ಮುಡಿಸೋದು ಅಂತ ಹೇಳಿದ್ರೆ ಆ ಹೂವನ್ನು ಮುಡಿಸುವ ಮೂಲಕ ಅವಳಲ್ಲಿ ಲಕ್ಷ್ಮಿಯ ಸನ್ನಿಧಾನವನ್ನು ತಂದುಕೊಡುವಂಥದ್ದು. ಆ ಮಗುವಿಗೆ ಯಾವ ದುಷ್ಟಗರ್ಭಗಳು ಬಂದು ಅಟ್ಯಾಕ್ ಮಾಡದೇ ಇರಲಿ, ಆ ಗರ್ಭಕ್ಕೆ ಏನು ಪೆಟ್ಟಾಗದೇ ಇರಲಿ ಎನ್ನುವ ಕಾರಣದಿಂದ ಲಕ್ಷ್ಮಿ ಅವಳಲ್ಲಿ ಬಂದು ಕೊಡಬೇಕು. ನೋಡಿ, ಇದು ಸೀಮಂತದ ಮುಖ್ಯವಾದ ಕಾರ್ಯಕ್ರಮ. ಯಾಕಂದರೆ ಹೂ ಮುಡಿಸೋದೇ ಮುಖ್ಯ ಕಾರ್ಯಕ್ರಮ. ಇಲ್ಲಿ ಅದೇ ರೀತಿ ಕೃಷ್ಣ ಬಹಳ ಸ್ಪಷ್ಟ ಹೇಳ್ತಾನೆ, ಲಕ್ಷ್ಮಿ ಇರಬೇಕು. ಅದಕ್ಕಾಗಿ ನಾವು ಧರಿಸಿದ್ದೇವೆ, ಮಾಲೆಯನ್ನು ಧರಿಸಿದ್ದೇವೆ. ಕ್ಷತ್ರಿಯೋ ಬಾಹುವೀರ್ಯಸ್ತು ನಥತಾ ವಾಕ್ಯವೀರ್ಯವಾನ್ ಅಪ್ರಗಲ್ಭಂ ವಚಸ್ತಸ್ಯ ತಸ್ಮಾತ್ ಬಾರಹದ್ರಥೇರಿತಂ. ಅದರಿಂದಾಗಿ ನಾವು ಪರಿಮಳ ಮುಂತಾದ ದ್ರವ್ಯಗಳನ್ನು ಹಾಗೆ ಧರಿಸಿದ್ದೇವೆ. ಯಾಕಂದರೆ ನಾವು ವಿಶೇಷ ನಿಯಮವನ್ನು ಪಾಲಿಸ್ತಾ ಇರುವಂಥವ್ರು. ಇನ್ನೇನು ಗೊತ್ತುಂಟಾ, ಯಾವತ್ತೂ ಕ್ಷತ್ರಿಯರು ಬಾಯಲ್ಲಿ ಮಾತಾಡುವವರಲ್ಲ. ಬಾಯಲ್ಲಿ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರೋಲ್ಲ ಕ್ಷತ್ರಿಯರಿಗೆ. ಮತ್ತೇನು ಅಂತ ಹೇಳಿದ್ರೆ ಬಾಹುವಿನಿಂದ ಮಾತಾಡ್ಲಿಕ್ಕೆ ಬರ್ತದೆ. ಯಾವತ್ತು ಕ್ಷತ್ರಿಯರು ತೋಳಿನಿಂದ ಮಾತಾಡುವವರು, ಬಾಹುವಿನಿಂದ ಮಾತಾಡುವವರು. ಬ್ರಾಹ್ಮಣರು ಬಾಯಿಯಿಂದ ಮಾತಾಡುವವರು.
ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ ನಾವು ಕ್ಷತ್ರಿಯರು ಅನ್ನೋದನ್ನು